ನಮಸ್ಕಾರ. ಕನ್ನಡ ಒಂದು ಸ್ಪೆಷಲ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗವರಪು. UCC ಯೂನಿಫಾರ್ಮ್ ಸಿವಿಲ್ ಕೋಡ್ BJPಯ ಬಾಬರಿ ಮಸೀದಿಯನ್ನು ಕೆಡವಿ ಅಲ್ಲೊಂದು ಮಂದಿರ ಕಟ್ಟಬೇಕು ಅನ್ನುವ ಅಸ್ತ್ರಕ್ಕೆ ಎರಡನೇ ಸ್ಥಾನದಲ್ಲಿರುವಂತಹದ್ದು ಈ UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆ. ಎಲ್ಲ ನಾಗರಿಕರಿಗೂ ಕೂಡ ಎಲ್ಲ ವಿಚಾರದಲ್ಲಿಯೂ ಕೂಡ ಕಾನೂನು ಒಂದೇ ಆಗಿರಬೇಕು. ಒಂದೊಂದು ಸಮುದಾಯಕ್ಕೆ ಒಂದೊಂದು ಕಾನೂನು ಇರಬಾರ್ದು. ಅದರಲ್ಲೂ ವಿಶೇಷವಾಗಿ ಮುಸ್ಲಿಂ ಸಮುದಾಯಕ್ಕೆ ವಿಶೇಷವಾದಂಥ ಅವರ ಸಂಪ್ರದಾಯಗಳು ಸಂಸ್ಕೃತಿಗೆ ಅನುಗುಣವಾಗಿರುವಂತಹ ಕಾಯ್ದೆಗಳನ್ನು ಅಥವಾ ಹಕ್ಕುಗಳನ್ನು ತೊಡೆದು ಹಾಕಬೇಕು. ಅವರನ್ನು ಕೂಡ ಈ ಒಂದು ಏನು ಮೆಜಾರಿಟೇರಿಯನ್ ಮೈಂಡ್ಸೆಟ್ ಇದೆ ಅಥವಾ ಮೆಜಾರಿಟೇರಿಯನ್ ಪಾಪ್ಯುಲೇಷನ್ ಇದೆ, ಹಿಂದೂ ಅಂತ ಕರೆಸ್ಕೊಳ್ಳುವಂತಹ ಸಮುದಾಯ ಇದೆ, ಅದಕ್ಕೆ ಈಕ್ವಲ್ ಆಗಿರುವಂತಹ ರೀತಿಯಲ್ಲಿ ಅಲ್ಲಿ ಕಾನೂನುಗಳನ್ನು ರೂಪಿಸಬೇಕು ಅನ್ನುವಂತಹದ್ದು BJPಯ ಪಟ್ಟು ಮತ್ತು ತಂತ್ರ. ಈ ತಂತ್ರದ ಭಾಗವಾಗಿ ಇಡೀ ದೇಶದಲ್ಲಿ UCCಯನ್ನು ಜಾರಿಗೆ ತರುವುದಕ್ಕೂ ಮೊದಲು ರಾಜ್ಯ ಮಟ್ಟದಲ್ಲಿ ಒಂದು ಪ್ರಯೋಗವನ್ನು ಮಾಡಬೇಕು ಅಂತ ಉತ್ತರಾಖಂಡವನ್ನು ಅಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಉತ್ತರಾಖಂಡ ರಾಜ್ಯದಲ್ಲಿ ನಿನ್ನೆ ಅಲ್ಲಿನ ಅಸೆಂಬ್ಲಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್, ಸಮಾನ ನಾಗರಿಕ ಸಂಹಿತೆಯನ್ನು ಅಲ್ಲಿ ಮಂಡನೆ ಮಾಡಲಾಗಿದೆ. ಇದರಲ್ಲಿ ಯಥಾ ಪ್ರಕಾರ ಮುಸ್ಲಿಂ ಸಮುದಾಯವನ್ನು ಅಟ್ಯಾಕ್ ಮಾಡೋದಕ್ಕೆ ಏನೆಲ್ಲ ಸಾಧ್ಯ ಇದೆಯೋ ಎಲ್ಲ ಮಾರ್ಗಗಳನ್ನು ಕೂಡ ಅನುಸರಿಸ್ಕೊಂಡಿದ್ದಾರೆ ಅಥವಾ ಆಯ್ಕೆ ಮಾಡ್ಕೊಂಡಿದ್ದಾರೆ. ಆದರೆ ನಾನಿವತ್ತು ನಿಮಗೆ ಹೇಳೋದಕ್ಕೆ ಹೊರಟಿರುವಂತಹ ವಿಚಾರ ಅದೇ UCC ಅಡಿಯಲ್ಲಿಯೇ ತಂದಿರುವಂತಹ ವಿಚಾರ. ಎಷ್ಟು ಹಾಸ್ಯಾಸ್ಪದ! ಒಂದು ಸರ್ಕಾರ ಏನೆಲ್ಲ ಕೆಲಸಗಳನ್ನು ಮಾಡೋದನ್ನು ಬಿಟ್ಟು ಇಂತಹ ಒಂದು ನೀಚತನಕ್ಕೆ ಕೆಳಮಟ್ಟಕ್ಕೆ ಇಳಿಯುತ್ತೆ. ಅದರ ಉದ್ದೇಶ ಏನು ಅನ್ನೋದನ್ನು ಗ್ರಹಿಸುವಂತಹ ಪ್ರಯತ್ನ ಮಾಡೋಣ. ಇಲ್ಲಿ ಉತ್ತರಾಖಂಡ ಸರ್ಕಾರ ಕಾಯ್ದೆಯಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ ಅಂದರೆ ಸಹಜೀವನ ನಡೆಸುವಂಥವರು, ಯಾರು ಮದುವೆ ಆಗದೇನೆ ತಮ್ಮ ಸ್ವ ಇಚ್ಛೆಯಿಂದ ಒಂದು ಗಂಡ ಹೆಂಡತಿಯ ರೀತಿಯಲ್ಲಿ ಒಂದು ಕಡೆ ಬದುಕುವಂತಹ ವ್ಯವಸ್ಥೆಯನ್ನು ಮಾಡಿಕೊಳ್ತಾರೋ ಅಥವಾ ಆ ರೀತಿಯಾಗಿ ಅವರು ನಿರ್ಧಾರವನ್ನು ತೆಗೆದುಕೊಂಡು ಒಟ್ಟಿಗೆ ಇರ್ತಾರೋ ಅದನ್ನು ಲಿವ್ ಇನ್ ರಿಲೇಷನ್ ಅಂತ ಕರಿತೀವಿ. ಅದರ ಮೇಲೆ ಇವರ ಪ್ರಹಾರವನ್ನು ಮಾಡೋಕೆ ಹೊರಟಿದ್ದಾರೆ. ಎಷ್ಟು ಹಾಸ್ಯಾಸ್ಪದ ವಿಚಾರ ನೋಡಿ. ಒಂದು ಸರ್ಕಾರ ಮಾಡೋ ಕೆಲಸ ಎಲ್ಲ ಬಿಟ್ಟು ದಿನ ಬೆಳಗಾದರೆ ಇವರ ಮನೆ ಬಾಗಿಲನ್ನು ತಟ್ಟಿ ಬೆಡ್ರೂಮ್ಗೆ ಹೋಗಿ ಇಬ್ಬರು ಒಟ್ಟಿಗೆ ಮಲಗಿದ್ರೆ ಗಂಡು ಹೆಣ್ಣು ಅವರಿಗೆ ಮದುವೆ ಆಗಿದೆಯಾ ಅಥವಾ ಆಗಿಲ್ವಾ, ಮದುವೆ ಆಗಿಲ್ಲ ಅಂದರೆ ಅದರ ಬಗ್ಗೆ ದೊಡ್ಡ ವಿಚಾರಣೆ, ಅದಕ್ಕೊಂದು ದಂಡ, ಅದಕ್ಕೊಂದು ಜೈಲು ಶಿಕ್ಷೆಯನ್ನು ಈ UCC ಮೂಲಕ ಉತ್ತರಾಖಂಡದಲ್ಲಿ ಜಾರಿ ಮಾಡೋದಕ್ಕೆ ಹೊರಟಿದ್ದಾರೆ. ಇದು ಅಷ್ಟು ಹಾಸ್ಯಾಸ್ಪದ, ಆದರೂ ಕೂಡ ಅಷ್ಟು ಡೇಂಜರಸ್ ಆದಂತಹ, ಅಂದರೆ ನಮ್ಮ ದೇಶವನ್ನು ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಒಂದು ಸರ್ಕಾರಕ್ಕೆ ಅವರಿವರ ಬೆಡ್ರೂಮ್ ಪ್ರವೇಶಿಸುವುದೇ ಒಂದು ಕೆಲಸನ ಅನ್ನೋ ರೀತಿಯಲ್ಲಿ ಮಾಡ್ತಿದ್ದಾರೆ ಅನ್ನುವಂತಹ ಅಂಶಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಇಲ್ಲಿ UCC ಹೆಸರಿನಲ್ಲಿ ಲಿವ್ ಇನ್ ರಿಲೇಷನ್ ವಿಚಾರವಾಗಿ ಬಂದಿರುವಂತಹ ಅಂಶಗಳೇನು ಅಂದರೆ, ಒಂದು ಲಿವ್ ಇನ್ ರಿಲೇಷನ್ಶಿಪ್ಗೆ ಒಂದು ಸಹಜೀವನ ನಡೆಸಬೇಕು ಅಂದರೆ ಅವರಿಬ್ಬರಿಗೂ ಕೂಡ, ಹೆಣ್ಣು ಮತ್ತು ಗಂಡು ಇಬ್ಬರಿಗೂ ಕೂಡ 21 ವರ್ಷಗಳ ವಯಸ್ಸಾಗಿರಬೇಕಂತೆ. ಆ 21 ವರ್ಷ ವಯಸ್ಸಾಗಿರುವಂತಹ ಗಂಡು ಹೆಣ್ಣು ಒಟ್ಟಿಗೆ ಇರ್ತೀವಿ ಅಂತ ನಿರ್ಧಾರ ತೆಗೆದುಕೊಂಡ ಮೇಲೆ ಒಟ್ಟಿಗೆ ಇರೋದಕ್ಕಾಗೋದಿಲ್ಲ. ಆದರೆ ಅದನ್ನು ಸರ್ಕಾರಕ್ಕೆ ತಿಳಿಸ್ಬೇಕು. ಆ ವಿಚಾರವನ್ನು ಅಲ್ಲಿರುವಂತಹ ಏನು ಒಂದು ಲೋಕಲ್ ಅಥಾರಿಟೀಸ್ ಇರುತ್ತೆ ಅವರಿಗೆ, ಆ ರಿಜಿಸ್ಟ್ರಾರ್ಗೆ, ಸಬ್ ರಿಜಿಸ್ಟ್ರಾರ್ಗೆ ಅವರು ವಿಚಾರವನ್ನು ಲಿಖಿತ ರೂಪದಲ್ಲಿ ಕೊಡಬೇಕು. ಆ ಸಬ್ ರಿಜಿಸ್ಟ್ರಾರ್ ಅದನ್ನು ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ರವಾನಿಸ್ತಾರೆ. ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಆ ಒಂದು ಲಿವ್ ಇನ್ ರಿಲೇಷನ್ಶಿಪ್ನ ಗಂಡು ಹೆಣ್ಣಿನ ವಿವರಗಳನ್ನು ದಾಖಲಿಸಲಾಗುತ್ತೆ. ಅಂದರೆ ಇದೊಂದು ರೀತಿಯಲ್ಲಿ ಅದನ್ನು ಕೂಡ ರಿಜಿಸ್ಟರ್ ಮಾಡಲಾಗತ್ತೆ. ಆ ರಿಜಿಸ್ಟರ್ ಮಾಡಿದ ತಕ್ಷಣವೇ ನೀವು ಒಟ್ಟಿಗೆ ಇರಬಹುದಾದಂದರೆ ಹಾಗೂ ಅಲ್ಲ, 1 ತಿಂಗಳ ಅವಧಿಯಲ್ಲಿ ಈ ರಿಜಿಸ್ಟ್ರಾರ್ ನಿಮಗೆ ಅನುಮತಿ ಪತ್ರವನ್ನು ಕೊಡಬೇಕು. ಅನುಮತಿ ಪತ್ರ ಕೊಟ್ಟ ನಂತರ ಲಿವ್ ಇನ್ ರಿಲೇಷನ್ಶಿಪ್ಪನ್ನು ನೀವು ಆರಂಭಿಸ್ಕೋಬಹುದು. ನಿಮ್ಮ ವಯಸ್ಸು 21ಕ್ಕಿಂತ ಕಡಿಮೆ ಇದ್ದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ಗೆ ಆ ವ್ಯಕ್ತಿಗಳ, ಆ ಗಂಡು ಹೆಣ್ಣಿನ ಪೋಷಕರ ಅನುಮತಿ ಇರಬೇಕು. ಸರ್ಕಾರ ಪೋಷಕರಿಗೆ ಹೋಗಿ ಹೇಳುತ್ತೆ, ಈ ಪಕ್ಕದ ಮನೆ ಅಕ್ಕದ ಮನೆಯವರು ಚಾಡಿ ಹೇಳ್ತಾರಲ್ಲ ಆ ರೀತಿಯಲ್ಲಿ ನಿಮ್ಮ ಮಗಳು ಈ ಕೆಲಸ ಮಾಡ್ತಿದ್ದಾರೆ, ಸರ್ಕಾರ ಮಾಡಬೇಕಾದಂತಹ ಕೆಲಸನ ಇದು. ಅವರು ಪೋಷಕರಿಗೆ ತಿಳಿಸ್ತಾರಂತೆ. ಪೋಷಕರಿಂದ ಅನುಮತಿ ಬಂದ ಮೇಲೆ ನಂತರ ರಿಜಿಸ್ಟ್ರಾರ್ ಈ ಬಗ್ಗೆ ಒಂದು
ತನಿಖೆಯನ್ನು ಕೈಗೊಳ್ತಾರಂತೆ. ಈ ಗಂಡು ಹೆಣ್ಣಿನ ನಡುವೆ ಇರುವಂತಹ ಈ ಲಿವ್ ಇನ್ ರಿಲೇಷನ್ಶಿಪ್ಗೆ ಏನು ಹೊರಟಿದ್ದಾರೆ ಅದು ಪೋಷಕರು ಒಪ್ಪಿದ ಮೇಲೆ ಒಂದು ತನಿಖೆ ಆಗುತ್ತೆ. ಇದರಲ್ಲಿ ಬೇರೆ ಯಾವುದೇ ದುರುದ್ದೇಶ ಇಲ್ವಾ, ಈ ದುರುದ್ದೇಶ ಇಲ್ವಾ ಅನ್ನುವಂತಹ ತನಿಖೆ ಹಿಂದೆ ಒಂದು ಮುಸ್ಲಿಂ ದ್ವೇಷದ ಆಟ ಕೂಡ ಇದೆ. ಇವರ ಕಪೋಲ ಕಲ್ಪಿತ ಲವ್ ಜಿಹಾದ್ ಏನಿದೆ ಅದನ್ನು ಕೆದಕುವಂತಹದ್ದಕ್ಕೆ ಇವರು ಈ ಒಂದು ಮಾರ್ಗವನ್ನು ತೆಗೆದುಕೊಂಡಿರೋದು ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. ಆ ನಂತರ ಪೋಷಕರ ಒಂದು ಒಮ್ಮತ ಸಮ್ಮತದ ನಂತರ ಇವರ ತನಿಖೆಯಲ್ಲಿಯೂ ಕೂಡ ಯಾವುದೇ ರೀತಿಯಾದಂತಹ ಒಂದು ವಿಚಾರಗಳು ಹೊರಗೆ ಬರದೇ ಹೋದರೆ ಆಮೇಲೆ ಇವರು ಅನುಮತಿ ಕೊಡ್ತಾರಂತೆ, ನೀವಿಬ್ಬರು ಒಟ್ಟಿಗೆ ಗಂಡ ಹೆಂಡತಿ ಥರ ಇರಬಹುದು ಅಂತ. ಸೊ ಇಲ್ಲಿ ಸ್ಪಷ್ಟವಾಗಿ ನಮ್ಗೆ ಅರ್ಥ ಆಗುತ್ತೆ ಯಾರಿಗೆ ಅನುಮತಿ ಕೊಡಬೇಕು, ಯಾರಿಗೆ ಅನುಮತಿ ಕೊಡಬಾರ್ದು, ಯಾವ ಕಾರಣಕ್ಕೆ ಅನುಮತಿ ಕೊಡಬೇಕು, ಯಾವ ಕಾರಣಕ್ಕೆ ಅನುಮತಿ ಕೊಡಬಾರ್ದು, ಯಾವ ರೀತಿ ಯಾವ ವಿಚಾರದಲ್ಲಿ ಈ ರೀತಿಯ ಒಂದು ಬಾಳ್ವೆಯನ್ನು ನಡೆಸೋಕ್ಕೆ ಹೊರಟಿರುವಂಥವ್ರಿಗೆ ತೊಂದರೆಯನ್ನು ಕೊಡಬಹುದು ಅಥವಾ ಇವರ ಮೇಲೆ ಒಂದು ರೀತಿಯಾದಂತಹ ಶೋಷಣೆಯನ್ನು ಮಾಡಬಹುದು ಅನ್ನೋದಕ್ಕೆ ಎಲ್ಲ ಅಸ್ತ್ರಗಳನ್ನು ಕೂಡ ಪೊಲೀಸರು ಮತ್ತು ಮೆಜಿಸ್ಟ್ರೇಟ್ ಮೂಲಕ ಸರ್ಕಾರ ಹೊಂದಿರೋದಕ್ಕೆ ಮಾಡ್ತಿರುವಂತಹ ಪ್ರಯತ್ನ. ಸೊ ಹಾಗಾದರೆ ಇವರು ಯಾರಿಗೂ ಹೇಳದೇನೆ ಅಲ್ಲಿ ಉತ್ತರಾಖಂಡದಲ್ಲಿ ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ತಮ್ಮ ಪಾಡಿಗೆ ಯಾವುದೋ ಒಂದು ಮನೆ ಬಾಡಿಗೆಗೆ ತೊಗೊಂಡಿರ್ಬೋದಾ ಅಂದರೆ ಆ ರೀತಿ ಇದ್ದರೆ ದೊಡ್ಡ ಶಿಕ್ಷೆಗೆ ಗುರಿಯಾಗ್ತೀರಿ. ನೀವು ಉತ್ತರಾಖಂಡ ರಾಜ್ಯದ ಯಾವುದೇ ಭಾಗದಲ್ಲಿ ಲಿವ್ ಇನ್ ರಿಲೇಷನ್ನಲ್ಲಿದ್ದರೆ ನೀವು ಆ ರಾಜ್ಯದ ಅಧಿಕೃತ ಪ್ರಜೆ ಅಲ್ಲದೆ ಹೋದರೂ ಕೂಡ ಯಾವುದೋ ಬೇರೆ ರಾಜ್ಯದಿಂದ ಅಲ್ಲಿ ಬಂದು ಉಳ್ಕೊಂಡಿದ್ದರೂ ಕೂಡ ನೀವು ಅದನ್ನು ರಿಜಿಸ್ಟರ್ ಮಾಡಬೇಕಾದಂತಹ ಮಾಹಿತಿಯನ್ನು ರಿಜಿಸ್ಟ್ರಾರ್ಗೆ ಕೊಡಬೇಕಾದಂತಹದ್ದು ಅತ್ಯವಶ್ಯಕ ಮತ್ತು ಕಡ್ಡಾಯ. ಹಾಗೇನಾದರೂ ನೀವು ಮಾಡದೆ ಹೋದರೆ 1 ತಿಂಗಳು ನೀವು ಲಿವ್ ಇನ್ ರಿಲೇಷನ್ಶಿಪ್ ಇದ್ದು ನೀವು ಮಾಹಿತಿಯನ್ನು ಕೊಟ್ಟಿಲ್ಲ ಅಂತಂದರೆ ಆ ಇಬ್ಬರಿಗೂ ಕೂಡ 1 ತಿಂಗಳ ಜೈಲು ಶಿಕ್ಷೆ ಅಥವಾ 10,000 ರೂಪಾಯಿ ದಂಡ ಅಥವಾ ಎರಡನ್ನೂ ಕೂಡ ವಿಧಿಸುವಂತಹ ಒಂದು ಪ್ರಾವಿಷನನ್ನು ಈ UCCಯಲ್ಲಿ ನೀಡಲಾಗಿದೆ. ಅದರ ಜೊತೆಗೆ ಇವರು ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಏನಾದರೂ ತಪ್ಪಿದರೆ, ನಾವು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿ ತೊಡಗಿಸ್ಕೊಳ್ತಿದ್ದೀವಿ ಅಂತ ರಿಜಿಸ್ಟ್ರಾರ್ಗೆ ಕೊಟ್ಟಿರುವಂತಹ ಮಾಹಿತಿಯಲ್ಲಿ ಮುಂದಿನ ದಿನಗಳಲ್ಲಿ ಏನಾದರೂ ತಪ್ಪು ಮಾಹಿತಿ ಕಂಡು ಬಂದರೆ ಅಲ್ಲಿಯೂ ಕೂಡ 3 ತಿಂಗಳ ಜೈಲುವಾಸ ಮತ್ತು 25,000 ರೂಪಾಯಿ ದಂಡವನ್ನು ವಿಧಿಸಲಾಗುತ್ತೆ. ಇನ್ನು ನಾವು ಹೇಳೋದೇ ಇಲ್ಲ, ನಮ್ಮ ಪಾಡಿಗೆ ನಾವು ಬದುಕಿರ್ತೀವಿ, ಆ ರೀತಿಯಾಗಿ ಬದುಕ್ತಾ ಇದ್ದೀವಿ ಅಂತಂದರೆ ಅದು ಸರ್ಕಾರದ ಗಮನಕ್ಕೆ ಬಂದು ಅವರ ನಿಮಗೆ ನೋಟಿಸ್ ಕೊಟ್ಟು ನೀವು ಯಾವುದೇ ಉತ್ತರ ನೀಡದೆ ಹೋದರೆ ಕೂಡ ಅಲ್ಲಿ ನಿಮಗೆ 6 ತಿಂಗಳ ಜೈಲು ಶಿಕ್ಷೆ ಮತ್ತು 25,000 ರೂಪಾಯಿ ದಂಡದವರೆಗೆ ನಿಮಗೆ ಶಿಕ್ಷೆಯನ್ನು ಒದಗಿಸಬಹುದು. ಅಂತಹ ಪ್ರಾವಿಷನ್ಸನ್ನು ಇಲ್ಲಿ UCC ಅಂದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೆಸರಿನಲ್ಲಿ ಇದನ್ನು ತಂದಿದ್ದಾರೆ. ಇಲ್ಲಿ ಒಂದು ಸ್ಪಷ್ಟವಾಗಿ ನಿಮಗೆ ಹೇಳಬೇಕು, ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಇವರೇ ಕರೀತಾರೆ, ಸಮಾನ ನಾಗರಿಕ ಸಂಹಿತೆ ಅಂತ ಇವರೇ ಕರೀತಾರೆ. ಅದನ್ನು ಜಾರಿಗೆ ತರಲೇಬೇಕು ಅನ್ನುವ ಉದ್ದೇಶ ಏನು ಅಂದರೆ ಎಲ್ಲ ಪ್ರಜೆಗಳಿಗೂ ಕೂಡ ಒಂದೇ ಕಾನೂನು ಅನ್ವಯ ಆಗಬೇಕು ಅಂತ ಇವರೇ ಹೇಳ್ತಾರೆ. ಆದರೆ ಉತ್ತರಾಖಂಡದಲ್ಲಿ ಅವರೇ ತಂದಿರುವಂತಹ UCCಯಲ್ಲಿ ಸಮಾನ ನಾಗರಿಕ ಸಂಹಿತೆ ಕಾಯ್ದೆಯಲ್ಲಿ STಗಳನ್ನು ಅಂದರೆ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ಸಮುದಾಯವನ್ನು ಹೊರಗಿಡಲಾಗಿದೆ. ಹಾಗಾದರೆ ಇದು ಯಾವ ರೀತಿ ಸಮಾನ ನಾಗರಿಕ ಸಂಹಿತೆ ಆಗುತ್ತೆ? ಸಮಾನ ನಾಗರಿಕ ಸಂಹಿತೆ ಆಗೋದು ಸಾಧ್ಯನೇ ಇಲ್ಲ. ಈ ರೀತಿಯಾಗಿ ಸಾಕಷ್ಟು ಅದರಲ್ಲಿ ಎಕ್ಸೆಂಪ್ಷನ್ಸನ್ನು ಕೊಟ್ಟಿದ್ದಾರೆ, ಇಂಥವ್ರಿಗೆ ಇದು ಅನ್ವಯಿಸಲ್ಲ, ಇಂಥವ್ರಿಗೆ ಇದು ಅನ್ವಯಿಸಲ್ಲ ಅಂತ. ಅದು ಒಂದು ಭಾಗವಾದರೆ ಅಂತಹ ಯೂನಿಫಾರ್ಮ್ ಸಿವಿಲ್ ಕೋಡ್ ಹೆಸರಿನಲ್ಲಿ ಈ ರೀತಿ ಖಾಸಗಿ ಬದುಕಿನ ಪ್ರಜೆಗಳ ಸ್ವತಂತ್ರದ ಭಾರತದ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಬದುಕ್ತಾ ಇರುವಂತಹ ದೇಶದಲ್ಲಿ ಈ ರೀತಿಯಾದಂತಹ ವೈಯಕ್ತಿಕ ವಿಚಾರದಲ್ಲಿ, ಅದರಲ್ಲಿಯೂ ಕೂಡ ವೈಯಕ್ತಿಕ ಸಂಬಂಧಗಳ ವಿಚಾರದಲ್ಲಿ ಬೆಡ್ರೂಮಿಗೆ ನುಗ್ಗಿ ಅಲ್ಲಿ ಯಾರು ಒಟ್ಟಿಗೆ ಬಾಳ್ತಾ ಇದ್ದಾರೆ, ಬದುಕ್ತಿದ್ದಾರೆ ಅಥವಾ ಮಲಗ್ತಿದ್ದಾರೆ ಅನ್ನೋದನ್ನು ಚೆಕ್ ಮಾಡುವಂತಹದ್ದು ಸರ್ಕಾರಕ್ಕೆ ಏನು ಕೊಡುತ್ತೆ ಅಥವಾ ಯಾವ ಉದ್ದೇಶವನ್ನು ನೆರವೇರಿಸುತ್ತೆ ಅನ್ನೋದು ಮಾತ್ರ ಒಂದು ರೀತಿ ಹಾಸ್ಯಾಸ್ಪದವೇ. ಆದರೆ ನಾನು ಮೊದಲೇ ಹೇಳದಂತೆ ಇದು ಮುಂದಿನ ದಿನಗಳಲ್ಲಿ ಈ ಒಂದು BJP ಸರ್ಕಾರಗಳ ಮನಸ್ಥಿತಿ ಪ್ರತಿಯೊಬ್ಬ ಪ್ರಜೆಯನ್ನು ಹೇಗೆ ನಿಯಂತ್ರಿಸೋದಕ್ಕೆ ಹೊರಡುತ್ತೆ ಅನ್ನೋದಕ್ಕೆ ಒಂದು ಉದಾಹರಣೆಯಾಗಿ ನಾವು ಇದನ್ನು ನೋಡಬೇಕಾಗತ್ತೆ. ಇದು ಇವತ್ತಿನ ಸ್ಪೆಷಲ್. ಸಮಾಜಕ್ಕಾಗಿ ನೋಡ್ತಾ ಇರಿ ಕನ್ನಡ 1 ನ್ಯೂಸ್. ನಮಸ್ಕಾರ.